ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 3 ರೂಪಾಯಿ, ಡೀಸೆಲ್ ಬೆಲೆ ಲೀಟರ್ಗೆ 3.5 ರೂಪಾಯಿನ ಏರಿಸಿ ಜನರ ತಲೆಯ ಮೇಲೆ ಹೊರೆ ಮಾಡಿ ಸಾಲಗಾರರನ್ನಾಗಿ ಮಾಡ್ತಾ ಇದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಅವ್ರಿಗೆ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ಇಷ್ಟೇ ಅಲ್ವಾ, ಬೇರೆ ರಾಜ್ಯದಲ್ಲಿಲ್ವಾ ಅಂತಕ್ಕಂಥ ಉತ್ತರವನ್ನು ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರು. ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ? ಅದೇ ರೀತಿ 2 ವೀಲ್ಸ್ ಮೋಟರ್ ಬೈಕ್ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ 2 ವೀಲರ್ಸ್ ಇದ್ದಾರೆ. ಅವರು 1 ಲೀಟರ್ಗೆ 3 ರೂಪಾಯಿ 3.5 ರೂಪಾಯಿ ಕೊಡ್ತಕ್ಕಂಥದ್ದು ಬಿದ್ದರೆ ಅವ್ರ ಕತೆ ಏನಾಗ್ತಾ ಇದೆ? ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ 1 ಡಬಲ್ ಮಾಡಿದ್ದೀರಿ, ಎಲೆಕ್ಟ್ರಿಕ್ ಬೆಲೆ 1 ಡಬಲ್ ಮಾಡಿದ್ದೀರಿ, ರಿಜಿಸ್ಟ್ರೇಷನ್ 500 ರೂಪಾಯಿ ಇದ್ದದ್ದು 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗಿದೆ. ಒಂದು ವಿಭಾಗ ಪತ್ರಕ್ಕೆ 500 ರೂಪಾಯಿ ಇದ್ದದ್ದು 2000 ರೂಪಾಯಿ ಆಗಿದೆ. ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸ್ ಅನ್ನು ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರನ್ನ ಸಮೃದ್ಧವಾಗಿ ಒದಗಿಸಕ್ಕೆ ಆಗಿಲ್ಲ. ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನ ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೀರಿ. ಈ ಸರ್ಕಾರ 5 ಗ್ಯಾರಂಟಿ ನೋಡ್ಲಿಕ್ಕೆ ತೋರ್ಲಿಕ್ಕೆ 5 ಗ್ಯಾರಂಟಿ ಮಾತ್ರ, ಆದರೆ ಮಾಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಎಷ್ಟು ಕಷ್ಟ ಇದೆ, ಡೀಸೆಲ್ ಮೋಟರ್ ಓಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು, ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು 15-20 ಸೀಟ್ ಗೆಲ್ತೀವಿ ಅಂತ ಹೇಳಿದರು. ಲೋಕಸಭೆಯಲ್ಲಿ ಕೇವಲ 9 ಸೀಟ್ಗೆ ನಿಂತರು. ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 3 ರೂಪಾಯಿ, ಡೀಸೆಲ್ ಬೆಲೆ ಲೀಟರ್ಗೆ 3.5 ರೂಪಾಯಿನ ಏರಿಸಿ ಜನರ ತಲೆಯ ಮೇಲೆ ಹೊರೆ ಮಾಡಿ ಸಾಲಗಾರರನ್ನಾಗಿ ಮಾಡ್ತಾ ಇದೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಅವ್ರಿಗೆ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ಇಷ್ಟೇ ಅಲ್ವಾ, ಬೇರೆ ರಾಜ್ಯದಲ್ಲಿಲ್ವಾ ಅಂತಕ್ಕಂಥ ಉತ್ತರವನ್ನು ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು? ಬಡವರು. ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ? ಅದೇ ರೀತಿ 2 ವೀಲ್ಸ್ ಮೋಟರ್ ಬೈಕ್ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ 2 ವೀಲರ್ಸ್ ಇದ್ದಾರೆ. ಅವರು 1 ಲೀಟರ್ಗೆ 3 ರೂಪಾಯಿ 3.5 ರೂಪಾಯಿ ಕೊಡ್ತಕ್ಕಂಥದ್ದು ಬಿದ್ದರೆ ಅವ್ರ ಕತೆ ಏನಾಗ್ತಾ ಇದೆ? ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ 1 ಡಬಲ್ ಮಾಡಿದ್ದೀರಿ, ಎಲೆಕ್ಟ್ರಿಕ್ ಬೆಲೆ 1 ಡಬಲ್ ಮಾಡಿದ್ದೀರಿ, ರಿಜಿಸ್ಟ್ರೇಷನ್ 500 ರೂಪಾಯಿ ಇದ್ದದ್ದು 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗಿದೆ. ಒಂದು ವಿಭಾಗ ಪತ್ರಕ್ಕೆ 500 ರೂಪಾಯಿ ಇದ್ದದ್ದು 2000 ರೂಪಾಯಿ ಆಗಿದೆ. ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸ್ ಅನ್ನು ಹಾಕ್ತಾ ಇರ್ತಕ್ಕಂಥದ್ದು. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರನ್ನ ಸಮೃದ್ಧವಾಗಿ ಒದಗಿಸಕ್ಕೆ ಆಗಿಲ್ಲ. ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನ ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೀರಿ. ಈ ಸರ್ಕಾರ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. 5 ಗ್ಯಾರಂಟಿ ನೋಡ್ಲಿಕ್ಕೆ ತೋರ್ಲಿಕ್ಕೆ 5 ಗ್ಯಾರಂಟಿ ಮಾತ್ರ, ಆದರೆ ಮಾಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಎಷ್ಟು ಕಷ್ಟ ಇದೆ, ಡೀಸೆಲ್ ಮೋಟರ್ ಓಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು,
ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು 15-20 ಸೀಟ್ ಗೆಲ್ತೀವಿ ಅಂತ ಹೇಳಿದರು. ಲೋಕಸಭೆಯಲ್ಲಿ ಕೇವಲ 9 ಸೀಟ್ಗೆ ನಿಂತರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.